ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೋತೀನಿ. ಇವತ್ತು ನಾನು 6ನೇ ಕ್ಲಾಸಲ್ಲಿ ಲೂಪ್ ಚೈನ್ ಸ್ಟಿಚಸ್ನ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಫಸ್ಟು ಮಾರ್ಕಿಂಗ್ನ ಮಾಡ್ಕೊಂಡಿದ್ದೀನಿ. ಈ ಥರ 2 ಲೈನ್ನ ಹಾಕ್ಕೊಂಡಿದ್ದೀನಿ. ನೀವು ಪೆನ್ಸಿಲಿಂದನಾದ್ರೂ ಹಾಕ್ಕೋಬೋದು, ಪೆನ್ನಿಂದನಾದ್ರೂ ಹಾಕ್ಕೋಬೋದು. ಹಾಕ್ಕೊಂಡು ನಾನು ಸ್ಟಿಚ್ ಹೆಸರು ಕೂಡ ಬರ್ಕೊಂಡ್ಬಿಟ್ಟಿದ್ದೀನಿ. ನಿಮಗೆ ನೆನಪಿರಲ್ಲ ಅಲ್ವಾ, ಅದಕ್ಕೋಸ್ಕರ ಯಾವ ಸ್ಟಿಚ್ ಕಲ್ತ್ರಿ ಅಂತ ಆ ಬಟ್ಟೆ ಮೇಲೆ ಹಾಕಿ ಬರ್ಕೊಂಡ್ಬಿಡಿ. ನೋಡಿ, ಇವಾಗ ಜರಿ ಥ್ರೆಡ್ಡಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಜರಿ ಥ್ರೆಡ್ಡಿಂದ ಒಂದು ಚೈನ್ ಹಾಕ್ಕೊಂಡ್ಬಿಟ್ಟು ರಿವರ್ಸ್ ತೊಗೊಂಡು ಅದೇ ಚೈನ್ನ ಈ ಥರ ರಿವರ್ಸ್ ತೊಗೊಂಡು ಮತ್ತೆ ಅದ್ರ ಮಧ್ಯದಿಂದ ಚುಚ್ಚಿಬಿಟ್ಟು ಈ ಥರ ಲಾಕ್ನ ಎಳ್ಕೊಳ್ಳೋದು. ಇದಕ್ಕೆ ಲೂಪ್ ಚೈನ್ ಸ್ಟಿಚ್ ಅಂತ ಹೇಳ್ತೀವಿ. ಇದಕ್ಕೇನು ಒಂದು ಚಿಕ್ಕ ಚೈನು ಮತ್ತು ಎಣ್ಣಾಟು ಹಾಕೋದು ಏನಿರೋಲ್ಲ. ಚಿಕ್ಕ ಚೈನ್ ಹಾಕೋದು ಏನಿರೋದಿಲ್ಲ. ಈ ಥರ ಬ್ಯಾಕ್ ತೊಗೊಂಡು ಮತ್ತು ಅದರಿಂದ ಮಧ್ಯದಿಂದ ಚುಚ್ಚಿಬಿಟ್ಟು ಈ ಥರ ಎಳ್ಕೋಬೇಕು. ನೋಡಿ, ಚೈನ್ ಮಾತ್ರ ನೀವು ಯಾವಾಗಲೂ ಒಂದೇ ಅಳತೆಯಲ್ಲಿ ತೊಗೊಳ್ಳಿ. ಕ್ಲೀನಾಗಿ ಕಾಣಲಿಲ್ಲ ಅಂದರೆ, ನೀಟಾಗಿ ಕಾಣಲಿಲ್ಲ ಅಂದರೆ ಈ ಥರ ಜೂಮ್ ಮಾಡಿಕೊಂಡು ನೋಡ್ಕೊಳ್ಳಿ. ನೀಟಾಗಿ ಕಾಣಿಸುತ್ತೆ. ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಜೂಮ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೋಡಿ, ಒಂದು ಚೈನ್ ಹಾಕ್ಕೊಂಡ್ಬಿಟ್ಟು ಅದ್ರ ಮಧ್ಯದಲ್ಲಿ ಸೂಜಿನ ಈ ಥರ ಚುಚ್ಚಿಬಿಟ್ಟು ಈ ಥರ ಎಳ್ಕೋಬೇಕು. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಅದರ ಮಧ್ಯದಲ್ಲಿ ಚೈನ್ ಚುಚ್ಚಿಬಿಟ್ಟು ಮತ್ತೆ ನಿಧಾನಕ್ಕೆ ಚುಚ್ಚಿ ಮತ್ತೆ ರಿವರ್ಸು ಚೈನ್ ಹಾಕ್ಕೋಬೇಕು. ಚೈನ್ ಹಾಕ್ಕೊಂಡು ಮತ್ತು ಈ ಥರ ಗಂಟು ಬೀಳೋ ರೀತಿಯಲ್ಲಿ ಎಳ್ಕೋಬೇಕು. ಅಂದರೆ ಒಂದು ಚೈನ್ ಹಾಕ್ಬಿಟ್ಟು ಅದ್ರ ರಿವರ್ಸ್ನ ಸೂಜಿ ತೊಗೊಂಡು ಮತ್ತು ಅದ್ರ ಮಧ್ಯದಿಂದ ಈ ಥರ ಸೂಜಿನ ಚುಚ್ಚಿಬಿಟ್ಟು ನಿಧಾನಕ್ಕೆ ದಾರನ ಕೆಳಗಡೆಯಿಂದ ಎಳ್ಕೊಂಡು ಈ ಥರ ಗಂಟು ಬೀಳೋ ರೀತಿಯಲ್ಲಿ ಮುಂದಕ್ಕೆ ಎಳ್ಕೋಬೇಕು. ಒಂದು ಚೈನ್ ಹಾಕ್ಕೊಂಡು ನೋಡಿ, ಒಂದು ಚೈನ್ ಹಾಕ್ಕೊಂಡು ಅದ್ರ ಮಧ್ಯದಲ್ಲಿ ಈ ಥರ ಸೂಜಿನ ಚುಚ್ಚಿಬಿಟ್ಟು ಈ ಥರ ಎಳ್ಕೊಂಡು ಮತ್ತೆ ಒಂದು ಪುಟಾಣಿ ಚೈನ್ ಹಾಕ್ಕೋಬೇಕು. ಆದರೆ ಚೈನ್ ಮಾತ್ರ ಒಂದೇ ಅಳತೆಯಲ್ಲಿ ಹಾಕ್ಕೊಳ್ಳಿ. ದೊಡ್ಡ ಚೈನ್ ಸ್ವಲ್ಪ ದೊಡ್ಡದಿದ್ರೆ ದೊಡ್ಡ ಥರ ಹಾಕ್ಕೊಳ್ಳಿ, ಸ್ವಲ್ಪ ಚಿಕ್ಕ ತೊಗೊಂಡ್ರೆ ಚಿಕ್ಕ ಥರ ಹಾಕ್ಕೊಳ್ಳಿ. ಆದರೆ ಒಂದೇ ಅಳತೆಯಲ್ಲಿ ಮಾತ್ರ ನೀವು ಚೆನ್ನಾಗಿ ಹಾಕ್ಕೊತ ಬರಬೇಕು. ನೋಡಿ, ಈ ರೀತಿಯಾಗಿ ಒಂದು ಚೈನು, ಅದಾದ ನಂತರ ರಿವರ್ಸ್ ಚೈನ್ ತೊಗೊಂಡು ಮತ್ತು ಈ ಥರ ಎಳ್ಕೊಂಡು, ಅರ್ಥ ಆಯಿತು ಅಂದ್ಕೊತೀನಿ ನಿಮಗೆ. ಇದೇ ರೀತಿಯಲ್ಲಿ ಪೂರ್ತಿಯಾಗಿ ಹಾಕ್ಕೊತ ಬನ್ನಿ. ಇದಾದಮೇಲೆ ಮತ್ತೆ ನಾನು ಸಿಲ್ಕ್ ಥ್ರೆಡಲ್ಲಿ ತೋರಿಸ್ತೀನಿ ನಿಮಗೆ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನೆಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ನನ್ನೆಲ್ಲ ಫಸ್ಟ್ ವೀಡಿಯೋ ನಿಮಗೆ ಬಂದು ತಲುಪುತ್ತೆ. ಹಾಗೆ ಇನ್ನೂ ಬೇಸಿಕ್ ಕ್ಲಾಸಲ್ಲಿ ತುಂಬ ವೀಡಿಯೋಗಳನ್ನ ಮಾಡಿ ಹಾಕಿದ್ದೀನಿ ನನ್ನ ಚಾನಲಲ್ಲಿ. ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಫಸ್ಟು ಚೈನ್ ಸ್ಟಿಚಿಂದ ಒಂದು 10-15 ಕ್ಲಾಸ್ನ ಮಾಡಿದ್ದೀನಿ. ನಿಮಗೆ ಏನಾದರೂ 6 ಕ್ಲಾಸ್ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಒಂದೇ ಒಂದು ಲೈಕ್ ಕೊಡಿ. ಲೈಕ್ ಕೊಡೋದ್ರಿಂದ ಹೆಚ್ಚಿನ ಜನಗಳಿಗೆ ಹೋಗಿ ವಿಡಿಯೋ ತಲುಪುತ್ತೆ. ವಿಡಿಯೋ ಕ್ಲಿಯರಾಗಿ ಕಾಣಲಿಲ್ಲ ಅಂದರೆ ಸ್ವಲ್ಪ ಜೂಮ್ ಮಾಡ್ಕೊಂಡು ನೋಡ್ಕೊಳ್ಳಿ. ಕ್ಲಿಯರಾಗಿ ಕಾಣಿಸುತ್ತೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ. ಹಾಗೆ ಜರಿ ಥ್ರೆಡ್ಡು ಕಂಪ್ಲೀಟಾಗಿ ಹಾಕಿದ್ಮೇಲೆ ನಾನು ಸಿಲ್ಕ್ ಥ್ರೆಡಲ್ಲಿ ತೋರಿಸಿದ್ದೀನಿ. ನೀವು ಯಾವುದೇ ವರ್ಕ್ ಹಾಕಬೇಕಾದ್ರೆ, ನೀವು ಯಾವುದೇ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದು ಸಲ ಜರಿ ಥ್ರೆಡಲ್ಲಿ ಪ್ರಾಕ್ಟೀಸ್ ಮಾಡಿ, ಅದಾದ ನಂತರ ಮತ್ತೆ ಸಿಲ್ಕ್ ಥ್ರೆಡಲ್ಲಿ ಪ್ರಾಕ್ಟೀಸ್ ಮಾಡಿ. ಅಂದರೆ ನಿಮಗೆ ಈಸಿಯಾಗಿ ಯಾವುದಾದ್ರೂ ಹಾಕ್ತೀನಿ ಅಂತನೋ ಕಾನ್ಫಿಡೆಂಟು ಬರುತ್ತೆ. ಅದಕ್ಕೋಸ್ಕರ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ನಾವು ಈಸಿಯಾಗಿ ಈ ಆರಿ ವರ್ಕ್ನ ಕಲಿಬೋದು. ಇದಕ್ಕೆ ಮೇನ್ ಪ್ರಾಕ್ಟೀಸೇ ಮಾಡಬೇಕು. ಅದಾದ ನಂತರ ನಾನು ಸಿಲ್ಕ್ ಥ್ರೆಡ್ನ 2 ಎಳೆ ದಾರದಾಗಿ ತೊಗೊಂಡಿದ್ದೀನಿ. ನಾವು ಒಂದೇ ರೀತಿಯಾದ ಸಿಲ್ಕ್ ಥ್ರೆಡ್ಡು ಒಂದೇ ಸಿಕ್ಕಿರುತ್ತೆ ನಮಗೆ ಥ್ರೆಡ್ ರೋಲು. ಆವಾಗ ಏನು ಮಾಡಬೇಕು, ಒಂದು ರಟ್ಟು ತೊಗೊಂಡು ರಟ್ಟಿಗೆ ನಾವು 2 ಎಳೆಯಾಗಿ ಸುತ್ಕೋಬೇಕು. ಯಾಕಂದರೆ ಸೇಮ್ ಕಲರ್ ಥ್ರೆಡ್ಡು ನಮಗೆ 2 ರೋಲ್ ಸಿಕ್ಕಿರಲ್ಲ, ಒಂದೇ ರೋಲ್ ಸಿಕ್ಕಿರುತ್ತೆ. ಆವಾಗ ಏನು ಮಾಡಬೇಕು, ಒಂದೇ ರೋಲ್ ಇರುತ್ತಲ್ಲ, ಆವಾಗ ಒಂದು ರಟ್ಟಿನ ಸಹಾಯದಿಂದ ಸುತ್ಕೊಂಡ್ಬಿಟ್ಟು 2 ಎಳೆ ದಾರವಾಗಿ ನಾವು ಎಷ್ಟು ನಮ್ಮ ಡಿಸೈನ್ ಬೇಕೋ ಅಷ್ಟನ್ನ 2 ಎಳೆ ದಾರವಾಗಿ ತೊಗೋಬೇಕು. ನೋಡಿ, ಇವಾಗ ಸಿಲ್ಕ್ ಥ್ರೆಡ್ಡಿಂದ ದಾರ ಮೇಲ್ಗಡೆ ತೊಗೊಂಡು ಹಿಂದ್ಗಡೆಯಿಂದ ಒಂದು ಚೈನು ಅಂದರೆ ಲಾಕ್ ಚೈನ್ ಹಾಕ್ಕೊಂಡಿದ್ದೀನಿ. ಲಾಕ್ ಚೈನ್ ಹಾಕ್ಕೊಂಡು ಇವಾಗ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಚೈನ್ನ ಹಾಕ್ಕೋಬೇಕು. ಇವಾಗ ಒಂದು ಚೈನ್ ಹಾಕ್ಕೊಂಡ್ಬಿಟ್ಟು ರಿವರ್ಸಾಗಿ ಮತ್ತು ಥ್ರೆಡ್ನ ಈ ಥರ ಹಿಡ್ಕೊಂಡು ಇವಾಗ ಅದರ ಮಧ್ಯದಲ್ಲಿ ಸೂಜಿನ ಚುಚ್ಚಿಬಿಟ್ಟು ನಿಧಾನಕ್ಕೆ 2 ಎಳೆ ದಾರ ಕೂಡ ಈ ಥರ 2 ಎಳೆನ ಒಂದೇ ರೀತಿಯಾಗಿ ಎಳ್ಕೋಬೇಕು. ಎಳ್ಕೊಂಡ್ಬಿಟ್ಟು ಮತ್ತೆ ಒಂದು ಚೈನ್ನ ತೊಗೋಬೇಕು. ಒಂದು ಚೈನ್ ತೊಗೊಂಡು ಅದರ ಮಧ್ಯದಿಂದ ಈ ಥರ ಸೂಜಿ ಚುಚ್ಚಿಬಿಟ್ಟು ಈ ಥರ ಒಂದು ಲಾಕ್ ಬೀಳೋ ಹಾಗೆ ಎಳ್ಕೋಬೇಕು. ನೋಡಿ, ಇವಾಗ ಒಂದು
ಚೈನ್ ಹಾಕ್ಕೊಂಡು ಅದ್ರ ಮಧ್ಯದಿಂದ ಈಗ ರಿವರ್ಸ್ ತೊಗೊಂಡು ಅದ್ರ ಮಧ್ಯದಿಂದ ಒಂದು ಚೈನ್ ತೊಗೊಂಡು ಈ ಥರ ಎಳ್ಕೊಬೇಕು ಅಷ್ಟೇ. ಈ ಥರ ದಾರ ಒಂದೆಳೆ ಬಿಟ್ಟು ಒಂದೆಳೆ ಈ ಥರ ಬರ್ತಾ ಇರುತ್ತೆ ಸೂಜಿಲಿ. ಆವಾಗ 2 ಚೈನ್ನ ಬಿಚ್ಕೊಂಡು ಮತ್ತೆ ಬ್ಯಾಕಿಂದ ಬರಬೇಕು. ಇಲ್ಲ ಹಾಗೆ ಥ್ರೆಡ್ನ ಎಳೆದಾಡಿದ್ರೆ ಹರಿದೋಗುತ್ತೆ, ಇಲ್ಲ ಗುಂಜಾಗೋಗುತ್ತೆ, ಯಾವುದು ನೀಟಾಗಿ ಕಾಣಲ್ಲ ಡಿಸೈನು. ಆವಾಗ ನಾವು ಹಾಕಿದ್ರೂ ವೇಸ್ಟ್ ಅಂತ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನಾವು 2 ಚೈನು ಈ ಥರ ದಾರ ಬಿಟ್ಟು ಹೋಗಿದ್ರೆ 2 ಚೈನ್ ಬ್ಯಾಕ್ ಹಿಂದ್ಗಡೆ ಬಿಚ್ಕೊಂಡ್ಬಿಟ್ಟು ಅದಾದ ನಂತರ ಮತ್ತೆ ನಾವು ಚೈನ್ನ ಹಾಕೋತಾ ಬರಬೇಕು. ನೋಡಿ, ಒಂದು ಚೈನ್ ಹಾಕ್ಕೊಂಡು ಹಿಂಗೆ ರಿವರ್ಸ್ ಸೂಜಿ ತೊಗೊಂಡು ಅದ್ರ ಮಧ್ಯಭಾಗದಲ್ಲಿ ಈ ಥರ ಸೂಜಿನ ಚುಚ್ಚಿಬಿಟ್ಟು ನೋಡಿ, ಇವಾಗ ಮತ್ತೆ ಒಂದು ಚೈನ್ ಹಾಕ್ಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ. ಇವಾಗ ಮತ್ತೆ ಮಧ್ಯದಲ್ಲಿ ಈ ಥರ ಸೂಜಿ ಚುಚ್ಚಿಬಿಟ್ಟು ಮತ್ತೆ ಈ ಥರ ಗಂಟು ಬೀಳೋ ಥರ ನಿಧಾನಕ್ಕೆ ಎಳ್ಕೊಬೇಕು. ನಾನು ಹೇಳಿದ್ದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಒಂದು ಚೈನ್ ತೊಗೊಂಡು ಮತ್ತೆ ರಿವರ್ಸ್ ತೊಗೊಂಡು ಅದ್ರ ಮಧ್ಯದಲ್ಲಿ ಸೂಜಿ ಚುಚ್ಚಿಬಿಟ್ಟು ಈ ಥರ ನಿಧಾನಕ್ಕೆ ಎಳ್ಕೊಂಡ್ರೆ ಒಂದಲೇ ಒಂದು ಲಾಕ್ ಬೀಳುತ್ತೆ. ಇದಕ್ಕೇನು ಲಾಕ್ ಚೈನು ಲಾಕ್ ಸ್ಟಿಚ್ಚು ಏನು ಹಾಕೋದಿರೋದಿಲ್ಲ. ಬರೀ ಒಂದು ಚೈನ್ ತೊಗೊಂಡು ಮತ್ತೆ ರಿವರ್ಸ್ ತೊಗೊಂಡು ಅದ್ರ ಮಧ್ಯದಿಂದ ಈ ಥರ ಎಳ್ಕೊಂಡ್ರೆ ಅಲ್ಲೇ ಒಂದು ಲಾಕ್ ಬೀಳುತ್ತೆ. ಇದೇ ರೀತಿಯಾಗಿ ಹಾಕುವಂತ ಬನ್ನಿ. ಹಾಗೆ ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಆಲ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನೆಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ನಿಮಗೇನಾದರೂ ಆರಿ ವರ್ಕು ಬೇಸಿಕ್ಕಿಂದ ಕಲಿಬೇಕನ್ನೋ ಆಸೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಾನು ಬೇಸಿಕ್ ಕ್ಲಾಸಿಂದ ಹೇಳಿದ್ದೀನಿ, ಅದಕ್ಕೋಸ್ಕರ ನಿಮಗೇನಾದರೂ ಇಂಟ್ರೆಸ್ಟ್ ಇದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.